ಆತ್ಮೀಯ ವೀಕ್ಷಕರೇ, 2ನೇ ಅಧ್ಯಾಯಕ್ಕೆ ನಿಮಗೆಲ್ಲ ಸ್ವಾಗತ. ನೀವು ಬಾಯಿ ಬಿಡುವ ಮೊದಲೇ ನಿಮ್ಮ ಬಗ್ಗೆ ತೀರ್ಪು ಹೊರಬಿಡುತ್ತೆ. ಹೇಗೆ ಗೊತ್ತಾ? ಇದು ಬರೀ ಮೋಟಿವೇಶನ್ ಅಲ್ಲ, ಹಸಿಬಸಿ ಸತ್ಯ. ಜನ ನಿಮ್ಮನ್ನ ನೋಡಿದ 3 ಸೆಕೆಂಡ್ನಲ್ಲೇ ನಿಮ್ಮ ವ್ಯಾಲ್ಯೂ ಡಿಸೈಡ್ ಮಾಡ್ತಾರೆ. ನಿಮ್ಮ ಕಣ್ಣುಗಳು ನಿಮ್ಮ ಧೈರ್ಯವನ್ನ ಹೇಳುತ್ತವೋ ಅಥವಾ ನಿಮ್ಮ ಭಯವನ್ನೋ, ಈ ವಿಡಿಯೋ ನೋಡಿ. ನಿಮ್ಮ ದೇಹವು ನಿಮ್ಮ ಮಾತುಗಳಿಗಿಂತ ಮೊದಲೇ ಮಾತನಾಡುತ್ತದೆ. ಮತ್ತು ಇದು ಕೇವಲ ಒಂದು ಮೋಟಿವೇಶನಲ್ ಸಾಲಲ್ಲ, ಇದು ಕಟು ವಾಸ್ತವ. ನೀವು ಮಾತನಾಡಲು ಆರಂಭಿಸುವ ಮೊದಲೇ ಜನರು ನಿಮ್ಮ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿರುತ್ತಾರೆ. ನೀವು ಬಾಯಿ ಬಿಡುವ ಮೊದಲೇ ಈ ವ್ಯಕ್ತಿ ಶಕ್ತಿಯುತನೋ ಅಥವಾ ದೌರ್ಬಲನೋ, ಈತನ ಮಾತನ್ನು ಕೇಳಬೇಕೋ ಅಥವಾ ನಿರ್ಲಕ್ಷಿಸಬೇಕೋ ಎಂಬುದನ್ನು ಜನರು ನಿರ್ಧರಿಸಿಬಿಡುತ್ತಾರೆ. ಇದೆಲ್ಲವೂ ನಿರ್ಧಾರವಾಗುವುದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದ. ಜನರು ಲಾಜಿಕ್ ನೋಡಿ ನಿರ್ಧಾರ ತಗೊಳ್ಳಲ್ಲ, ನಿಮ್ಮನ್ನ ನೋಡಿ ಅವರಿಗೇನು ಫೀಲ್ ಆಗುತ್ತೆ ಅನ್ನೋದರ ಮೇಲೆ ನಿರ್ಧಾರ ತಗೋತಾರೆ. ಮಾತಾಡದೆಯೇ ಗೌರವ ಸಂಪಾದಿಸುವುದು ಹೇಗೆ? ಈ ವಿಡಿಯೋದಲ್ಲಿದೆ ಉತ್ತರ. ನಿಮ್ಮ ದೇಹ ಭಾಷೆ ನಿಮ್ಮ ಗೆಲುವಿನ ಸಿಗ್ನಲ್ ಕೊಡ್ತಿದೆಯೋ ಅಥವಾ ಸೋಲಿನದ್ದೋ ಚೆಕ್ ಮಾಡ್ಕೊಳ್ಳಿ. ಜನರು ಇವೆಲ್ಲವನ್ನೂ ಪ್ರಜ್ಞಾಪೂರ್ವಕವಾಗಿ ಯೋಚಿಸಿದಿರಬಹುದು, ಆದರೆ ಅವರ ಉಪಪ್ರಜ್ಞೆ ಇದನ್ನು ಅನುಭವಿಸುತ್ತಿರುತ್ತದೆ. ನೆನಪಿಡಿ, ಮನುಷ್ಯ ಯಾವತ್ತೂ ಲಾಜಿಕ್ನಿಂದ ಪ್ರತಿಕ್ರಿಯಿಸುವುದಿಲ್ಲ, ಬದಲಾಗಿ ತನ್ನ ಭಾವನೆಗಳಿಂದ ಪ್ರತಿಕ್ರಿಯಿಸುತ್ತಾನೆ. ಈಗ ಅಸಲಿ ಪವರ್ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಎದುರಿಗಿರುವವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಾಗ ಅವರು ತಕ್ಷಣ ಅಲರ್ಟ್ ಆಗ್ತಾರೆ. ನೀವು ನೆಟ್ಟಗೆ ನಿಂತಾಗ, ನೀವು ಮೌನವಾಗಿಯೇ ಇತರರಿಂದ ಗೌರವವನ್ನು, ರೆಸ್ಪೆಕ್ಟ್ ಅನ್ನು ಬಯಸುತ್ತೀರಿ. ನಿಮ್ಮ ಕೈಚಳಕ ಮತ್ತು ದೇಹದ ಚಲನೆಗಳು ನಿಯಂತ್ರಣದಲ್ಲಿದ್ದಾಗ ಜನರು ನಿಮ್ಮನ್ನೊಬ್ಬ ಲೀಡರ್ ಎಂದು ಒಪ್ಪಿಕೊಳ್ಳುತ್ತಾರೆ. ನೀವು ಏನೇ ಮಾತನಾಡಿದರೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕಾನ್ಫಿಡೆಂಟ್ ಆಗಿದ್ದರೆ ನೀವು ಹೇಳುತ್ತಿರುವುದು ಸರಿಯಿದೆ ಎಂದು ಜನ ನಂಬುತ್ತಾರೆ. ಆದರೆ ನೀವು ಮಾತನಾಡುವಾಗ ಕೆಳಗೆ ನೋಡುತ್ತಿದ್ದರೆ, ನನಗೆ ನನ್ನ ಮೇಲೆ ನಂಬಿಕೆಯಿಲ್ಲ ಎನ್ನುವ ಸಿಗ್ನಲ್ ಅನ್ನು ನೀವೇ ಕೊಡ್ತಾ ಇದ್ದೀರಿ ಎಂದರ್ಥ. ಪದೇ ಪದೇ ಕೈಗಳನ್ನು ಕಟ್ಟಿ ಕುಳಿತುಕೊಂಡರೆ, ನನಗೆ ಕಂಫರ್ಟೇಬಲ್ ಅನಿಸುತ್ತಿಲ್ಲ ಎಂದು ಜಗತ್ತಿಗೆ ಸಾರಿ ಹೇಳುತ್ತಿದ್ದೀರಿ. ನಿಮ್ಮ ದೇಹವು ರೆಸ್ಟ್ಲೆಸ್ ಆಗಿದ್ದರೆ ನೀವು ನರ್ವಸ್ ಆಗಿದ್ದೀರಿ ಎಂದರ್ಥ. ಈ ಜಗತ್ತು ಎಂದಿಗೂ ಅಂತಹವರನ್ನು ಅನುಸರಿಸುವುದಿಲ್ಲ. ಈ ಜಗತ್ತು ಯಾವಾಗಲೂ ಶಕ್ತಿಯುತವಾದ ಸಿಗ್ನಲ್ ನೀಡುವವರನ್ನು ಮಾತ್ರ ಫಾಲೋ ಮಾಡುತ್ತದೆ. ಸಂವಹನದಲ್ಲಿ ಮಾತುಗಳು ಆಮೇಲೆ ಬರುತ್ತವೆ, ಮೊದಲು ಬರುವುದು ನಿಮ್ಮ ಪ್ರೆಸೆನ್ಸ್. ಈ ಪ್ರೆಸೆನ್ಸ್ ನಿರ್ಮಾಣವಾಗುವುದೇ ಬಾಡಿ ಲ್ಯಾಂಗ್ವೇಜ್ನಿಂದ. ಈಗ ಪ್ರಶ್ನೆ ನಿಮಗೆ ಈ ವಿಷಯ ಗೊತ್ತಿದೆಯೋ ಇಲ್ಲವೋ ಎಂಬುದಲ್ಲ. ಪ್ರಶ್ನೆ ಏನೆಂದರೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದೀರಾ? ಯಾಕೆಂದರೆ ಕೇವಲ ಜ್ಞಾನದಿಂದ ಏನೂ ಬದಲಾಗುವುದಿಲ್ಲ, ಆ ಜ್ಞಾನವನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಬದಲಾವಣೆ ಸಾಧ್ಯ. ಇಂದಿನಿಂದಲೇ ನಿಮ್ಮನ್ನು ನೀವು ಗಮನಿಸಿಕೊಳ್ಳಿ. ನೀವು ಜನರೊಂದಿಗೆ ಮಾತನಾಡುವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತೀರಾ? ಗೌರವ ಕೇಳಿದರೆ ಸಿಗಲ್ಲ, ಅದು ನಿಮ್ಮ ನಿಲ್ಲುವ ರೀತಿ ಮತ್ತು ನೋಡುವ ನೋಟದಿಂದ ಸಂಪಾದಿಸಬೇಕು. ನೀವು ಜನರಿಂದ ಇಗ್ನೋರ್ ಆಗ್ತಿದ್ದೀರಾ? ಹಾಗಿದ್ರೆ ಈ 4 ಗೋಲ್ಡನ್ ರೂಲ್ಸ್ ಇಂದೇ ಫಾಲೋ ಮಾಡಿ. ವೀಕ್ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ವೀಕ್ ಲೈಫ್ ಅಂತ ಅರ್ಥ. ನೀವು ಸ್ಟ್ರಾಂಗ್ ಆಗೋದು ಯಾವಾಗ? ನೀವು ನೆಟ್ಟಗೆ ನಿಲ್ಲುತ್ತೀರಾ? ನಿಮ್ಮ ಹಾವಭಾವಗಳು ನಿಮ್ಮ ಹತೋಟಿಯಲ್ಲಿವೆಯೇ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಇಲ್ಲ ಎಂದಾದರೆ ನೀವೇ ಸ್ವತಃ ನಿಮ್ಮ ಗೌರವವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದರ್ಥ. ಆಮೇಲೆ ಜನ ನನ್ನನ್ನು ಗಂಭೀರವಾಗಿ ಪರಿಗಣಿಸಲಿ ಎಂದು ನಿರೀಕ್ಷಿಸಿದರೆ ಹೇಗೆ? ಹಾಗಾಗುವುದೇ ಇಲ್ಲ. ಗೌರವ ಎನ್ನುವುದು ಕೇಳಿದರೆ ಸಿಗುವ ವಸ್ತುವಲ್ಲ, ಅದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದ ಸಂಪಾದಿಸಬೇಕಾದ ಶಕ್ತಿ. ಈಗ ಈ ಸರಳ ನಿಯಮಗಳನ್ನು ಪಾಲಿಸಿ. ನಿಯಮ 1, ಐ ಕಾಂಟ್ಯಾಕ್ಟ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು. ಮಾತನಾಡುತ್ತಿರಬೇಕಾದರೆ ಕಣ್ಣು ತಪ್ಪಿಸಬೇಡಿ. ಕನಿಷ್ಠ 3 ರಿಂದ 5 ಸೆಕೆಂಡ್ಗಳ ಕಾಲ ದೃಢವಾದ ಐ ಕಾಂಟ್ಯಾಕ್ಟ್ ಕಾಯ್ದುಕೊಳ್ಳಿ. ನಿಯಮ 2, ಪಾಶ್ಚರ್, ನಿಲ್ಲುವಿನ ರೀತಿ. ಯಾವಾಗಲೂ ನೆಟ್ಟಗೆ ನಿಲ್ಲಿ, ಭುಲುಗಳು ಹಿಂದಿರಲಿ, ಎದೆ ನೇರವಿರಲಿ. ಇದು ಜಗತ್ತನ್ನು ಎದುರಿಸಲು ಸಿದ್ಧವಿದ್ದೀರಿ ಎಂದು ತೋರಿಸುತ್ತದೆ. ನಿಯಮ 3, ಮೂವ್ಮೆಂಟ್ಸ್, ಚಲನೆಗಳು. ಅನಗತ್ಯವಾಗಿ ಅಲುಗಾಡುವುದನ್ನು ನಿಲ್ಲಿಸಿ. ನಿಮ್ಮ ಪ್ರತಿಯೊಂದು ಹಾವಭಾವಕ್ಕೂ ಒಂದು ಉದ್ದೇಶವಿರಲಿ. ನಿಯಮ 4, ಸ್ಪೇಸ್, ಜಾಗ. ನಿಮ್ಮ ಜಾಗವನ್ನು ನೀವೇ ಆಕ್ರಮಿಸಿಕೊಳ್ಳಿ. ಗುಂಪಿನ ಮಧ್ಯೆ ಇದ್ದರೂ ಆತ್ಮವಿಶ್ವಾಸದಿಂದ ನಿಲ್ಲಿ. ನಿಧಾನವಾಗಿ ನಿಮ್ಮ ದೇಹದ ಭಾಷೆ ಬದಲಾದಂತೆ ನಿಮ್ಮ ಗುರುತು ಕೂಡ ಬದಲಾಗುತ್ತದೆ. ಯಾಕೆಂದರೆ ನೀವು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೀರೋ ಹಾಗೆಯೇ ಆಗುತ್ತೀರಿ. ಹಾಗಾಗಿ ಇಂದಿನಿಂದಲೇ ಒಬ್ಬ ಆತ್ಮವಿಶ್ವಾಸಿದ ವ್ಯಕ್ತಿಯಂತೆ ನಟಿಸಲು, ಆಕ್ಟಿಂಗ್ ಮಾಡಲು ಶುರು ಮಾಡಿ. ಮೊದಲಿಗೆ ಇದು ಸುಳ್ಳು ಅಂತ ಅನಿಸಬಹುದು, ಆಮೇಲೆ ಅದು ಅಭ್ಯಾಸವಾಗುತ್ತದೆ. ಕೊನೆಗೆ ಅದೇ ನಿಮ್ಮ ಬದುಕಿನ ವಾಸ್ತವವಾಗುತ್ತದೆ. ನೆನಪಿಡಿ, ವೀಕ್ ಬಾಡಿ ಲ್ಯಾಂಗ್ವೇಜ್ ಇಸ್ ಈಕ್ವಲ್ ಟು ವೀಕ್ ಲೈಫ್. ಸ್ಟ್ರಾಂಗ್ ಬಾಡಿ ಲ್ಯಾಂಗ್ವೇಜ್ ಇಸ್ ಈಕ್ವಲ್ ಟು ಸ್ಟ್ರಾಂಗ್ ಐಡೆಂಟಿಟಿ. ಈಗ ನಿರ್ಧಾರ ನಿಮ್ಮದು. ನೀವು ಯಾರಿಗೂ ಕಾಣದಂತೆ ಅದೃಶ್ಯರಾಗಬೇಕೋ ಅಥವಾ ನಿಮ್ಮ ಉಪಸ್ಥಿತಿಯಿಂದಲೇ ಇಡೀ ರೂಮನ್ನು ಗೆಲ್ಲಬೇಕೋ? ಈಗ ಒಂದು ಕಹಿ ಸತ್ಯ ಕೇಳಿ, ಬ್ರೂಟಲ್ ಟ್ರೂತ್. ಒಂದು ವೇಳೆ ನೀವು ಎದುರಿಗಿರುವವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಸಾಧ್ಯವಾಗದಿದ್ದರೆ,
ನೀವು ಆತ್ಮವಿಶ್ವಾಸಿ ಅಲ್ಲ ಎಂದರ್ಥ. ನೀವು ನೆಟ್ಟಗೆ ನಿಲ್ಲಲು ಸಾಧ್ಯವಾಗದಿದ್ದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆಯಿಲ್ಲ ಎಂದು ಜಗತ್ತು ಭಾವಿಸುತ್ತದೆ. ನಿಮ್ಮ ಕೈಗಳು ಮತ್ತು ದೇಹದ ಚಲನೆಗಳು ನಿಮ್ಮ ಹತೋಟಿಯಲ್ಲಿಲ್ಲದಿದ್ದರೆ ನೀವು ಮಾನಸಿಕವಾಗಿಯೂ ಸ್ಥಿರವಾಗಿಲ್ಲ ಎಂಬುದು ಸಾಬೀತಾಗುತ್ತದೆ.